ಗುರುಃ ಶ್ರೀರ್ಬ್ರಹ್ಮಣೋ ವಿಷ್ಣುಃ ಸುರಾಣಾಂಚ ಗುರೋರ್ಗುರುಃ ಮೂಲಭೂತಗುರುಃ ಸರ್ವಜನಾನಾಂ ಪುರುಷೋತ್ತಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಗಂ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕ ಕನ್ನಡ ಬಂಧುಗಳಿಗೆ ಡಿಸೆಂಬರ್ ಮಾಸ ಭವಿಷ್ಯದ ಮುಂದುವರಿದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಶುಭಕಾಮನೆಗಳು, ಶುಭಾಶಯಗಳು. ಮಾಸ ಭವಿಷ್ಯದ ಅಂಗವಾಗಿಯೇ ಡಿಸೆಂಬರ್ನಲ್ಲಿ ಕಳೆದ ತಿಂಗಳು ಹೇಳಿದಂತೆ 47 ದಿನಕ್ಕೆ ಗುರುವು ಕರ್ಕ ರಾಶಿಯನ್ನು ಪ್ರವೇಶ ಮಾಡಿ ಪುನಃ ಮಿಥುನ ರಾಶಿಗೆ ವಾಪಸ್ ಹೋಗ್ತಕ್ಕಂತಹ ಒಂದು ತಿಂಗಳು ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗ್ತದೆ. ಅದರ ಫಲಾಫಲಗಳನ್ನು ಕೂಡ ಸೂಚನೆಯಾಗಿ ಕಳೆದ ಮಾಸದ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಈಗ ಆರಂಭದಲ್ಲಿ ಗುರುವಿನ ಪುನಃ ಬದಲಾವಣೆ, 1.5 ತಿಂಗಳಿಗೆ ಒಂದು ರಾಶಿಗೆ ಬಂದು ಪುನಃ ಇನ್ನೊಂದು ರಾಶಿಗೆ ವಾಪಸ್ ಹೋಗ್ತಕ್ಕಂಥದ್ದು ಅಪರೂಪದ ವರ್ತಮಾನ. ವಕ್ರಿಯಾಗುವುದು ಆಗಾಗ ಆಗ್ತಾ ಇರ್ತದೆ. ಆದರೆ ಒಂದೇ ತಿಂಗಳ ಅವಧಿಯಲ್ಲಿ ಮಹಾಗ್ರಹರು, ಶನಿಯಾಗಲಿ ಗುರುವಾಗಲಿ ವಿಶೇಷವಾಗಿ ಒಂದು ರಾಶಿಗೆ ಹೋಗಿ ಪುನಃ ಇನ್ನೊಂದು ರಾಶಿಗೆ ವಾಪಸ್ ಹೋಗ್ತಕ್ಕಂತಹದ್ದು ಒಂದು ಅಪರೂಪದ ವರ್ತಮಾನ. ಆ ಗುರುವಿನ ಬದಲಾವಣೆ ಡಿಸೆಂಬರಿನ ವಿಷಯವನ್ನು ಮೊದಲು ಪ್ರಸ್ತಾಪ ಮಾಡಿ ಆಮೇಲೆ ಮಾಸ ಭವಿಷ್ಯ ಡಿಸೆಂಬರನ್ನು ಮುಂದುವರಿಸೋಣ. ಸಾಮಾನ್ಯವಾಗಿ ಜಗತ್ತಿಗೆ ಎಲ್ಲ ರೀತಿಯ ಏಳಿಗೆಯನ್ನು, ಎಲ್ಲ ರೀತಿಯ ಭದ್ರತೆಯನ್ನು, ಎಲ್ಲ ರೀತಿಯ ಸೌಖ್ಯವನ್ನು ತರ್ತಕ್ಕಂಥದ್ದು ದೈವ ಸಹಾಯ. ನಹಿ ದೈವವಿನ ಜಗತ್ ಕಿಂಚಿತ್ ತಿಷ್ಠತಿ ಅಂತಂತ. ಭಗವಂತನ ಅನುಗ್ರಹ ಇಲ್ಲದೆ ಈ ಜಗತ್ತು ಒಂದು ಕ್ಷಣ ಅಥವಾ ಒಂದು ಸ್ವಲ್ಪ ಕೂಡ ತನ್ನ ಅಸ್ತಿತ್ವದಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತಂತ ಒಂದು ಮಾತು. ಅದು ಅದರ ಒಂದು ಇನ್ನೊಂದು ಭಾಗದ ಅರ್ಥ ಏನು ಅಂದರೆ, ಜ್ಯೋತಿಷ್ಯದಲ್ಲಿ ದೈವ ಅಂದರೆ ದೇವಗುರು ಬೃಹಸ್ಪತಿ ಅಂತ. ದೇವಗುರು ಬೃಹಸ್ಪತಿಯ ಅನುಕೂಲ ಗೋಚಾರದಲ್ಲಿ ಇದ್ದಾಗ ಮಾತ್ರವೇ, ಹೇಗೆ ದೈವ ವಿಹೀನ ಆಗಿ ಜಗತ್ತು ಅಸ್ತಿತ್ವದಲ್ಲೇ ಇರಲಿಕ್ಕೆ ಸಾಧ್ಯವಿಲ್ಲವೋ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಗೋಚಾರದಲ್ಲಿ ಗುರುವಿನ ಅನುಕೂಲಕರವಾಗಿರ್ತಕ್ಕಂತಹ ಚಾರ ಇರಬೇಕು ರಾಶಿಯಲ್ಲಿ. ಆಗ ಜಗತ್ತಿನಲ್ಲಿ ಇದು ಕರ್ಮವನ್ನು ಆಧರಿಸಿಕೊಂಡಿರತಕ್ಕಂತಹ ಕರ್ಮ ಜಗತ್ತು. ಜಗತ್ತಿನಲ್ಲಿ ಏಳಿಗೆ, ಸೌಖ್ಯ, ಭದ್ರತೆ, ಒಂದು ವಿಕಾಸ, ಶಾಂತಿ, ವಿಶೇಷವಾಗಿ ಶಾಂತಿ ನೆಮ್ಮದಿಗಳು ನೆಲೆಸ್ತಕ್ಕಂಥದ್ದು ದೇವಗುರುವಿನ ಇಷ್ಟ ಸಂಚಾರ ಆಗ್ತಕ್ಕಂಥ ಒಂದು ವರ್ಷಗಳಲ್ಲಿ. 2023ರಿಂದ ನಮಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಮೇಷರಾಶಿಯ ಅಂಶವಾಗಿ ವೃಷಭ ರಾಶಿ, ಈಗ ಮಿಥುನ ರಾಶಿ. ಮಿಥುನ ರಾಶಿಯಿಂದ ಅಲ್ಪಕಾಲಕ್ಕೆ ಕರ್ಕ ರಾಶಿಗೆ, ಉಚ್ಚ ರಾಶಿಗೆ ಬಂದು ಈಗ ಪುನಃ 1.5 ತಿಂಗಳಲ್ಲಿ ಪುನಃ ಮಿಥುನ ರಾಶಿಗೆ ಹೋಗ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿಯ ಪೂರ್ವ ರಾಶಿಗಳಲ್ಲಿ ಗುರುವು ಸಂಚಾರ ಮಾಡಬೇಕಾದ್ರೆ ಮೇಷದಾದಿಯಿಂದ ಅಥವಾ ಸ್ವಕ್ಷೇತ್ರದ ಮೀನರಾಶಿಯಿಂದ ಸಿಂಹರಾಶಿಯ ಅಂತ್ಯಾಂಶಕ್ಕೆ ಬರೋವರೆಗೂ ಸುಮಾರು 6 ವರ್ಷಗಳ ಕಾಲ ಜಗತ್ತಿನಲ್ಲಿ ನಾನಾ ಬಗೆಯ ಏಳಿಗೆಗಳು ಅಥವಾ ನಾನಾ ಬಗೆಯ ಪಾಪದ ಪರಿಹಾರ ಆಗ್ತದೆ. ನಾನಾ ಬಗೆಯ ಶುಭ ಕಾರ್ಯಗಳಲ್ಲಿ ಜೀವ ಜಗತ್ತಿಗೆ ಪ್ರೇರಣೆ ಉಂಟಾಗ್ತದೆ. ಒಳ್ಳೆಯ ಕೆಲಸಗಳನ್ನು ಹೆಚ್ಚು ಮಾಡುವತ್ತ ಜನಮಾನಸ ಹೆಚ್ಚು ಪ್ರವೃತ್ತವಾಗುತ್ತೆ ಅಂತಂತಾನೆ ಶಾಸ್ತ್ರಗಳ ಒಮ್ಮತದ ಅಭಿಪ್ರಾಯ. ಅಂತಹ ವರ್ಷಗಳಲ್ಲಿ ಮಿಥುನ ರಾಶಿಯಲ್ಲಿ ಪುನಃ ಡಿಸೆಂಬರ್ 5ನೇ ತಾರೀಕು ಗುರುವು ಬರ್ತಕ್ಕಂಥದ್ದು. ಜೂನ್ 2026 ಮೊದಲನೇ ವಾರದಲ್ಲಿ ಪುನಃ ಕರ್ಕ ರಾಶಿಯಲ್ಲಿ 1 ವರ್ಷ ಕಾಲ
ಇದ್ದು ಜಗತ್ತಿಗೆ ತನ್ನ ಉಚ್ಚ ಸ್ಥಿತಿಯಲ್ಲಿ ಇರತಕ್ಕಂತಹ ಒಂದು ಸತ್ಫಲವನ್ನು 12 ವರ್ಷಕ್ಕೆ ಒಮ್ಮೆ ಬರ್ತದೆ ಈ ರೀತಿಯ ಬದಲಾವಣೆ. ಪೂರ್ವರಾಶಿಯಲ್ಲಿ ಗುರುವು ಸಂಚಾರ ಮಾಡಬೇಕು ಅಂತಂದರೆ ಇನ್ನು ಮುಂದಿನ 12 ವರ್ಷಗಳು ಸುಮಾರು 2032-34ನೇ ಇಸ್ವಿವರೆಗೂ ನಾನಾ ಬಗೆಯ ದೋಷಗಳು ಪರಿಹಾರ ಆಗ್ತದೆ ಅಂತಂತ. ಇದೇ ವರ್ಷ ಗುರುವು ಇದರಲ್ಲಿ ವೃಷಭರಾಶಿಯ ಅಂತ್ಯದಲ್ಲಿ ವೃಷಭರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ, ರವಿಯು ಕುಂಭರಾಶಿಯಲ್ಲಿ ಇರಬೇಕಾದ್ರೆ ನಾವು ಅಪರೂಪದ ಮಹಾಕುಂಭ ಮೇಳ ಪ್ರಯಾಗರಾಜನಲ್ಲಿ ನಾವು ನೋಡಿದ್ವಿ. ಎಷ್ಟು ವೈಭವವಾಗಿ, ಎಷ್ಟು ಅದ್ಭುತವಾಗಿ ನಾವು ಅದನ್ನು ಆಯೋಜನೆ ಮಾಡಿದ್ವಿ ಅಂತಂತ. ಅದು ಮಾಡಿದ್ವಿ ಅಂತನ್ನೋದು ನಾವು ಮಾಡಿದ್ವಿ, ಆದರೆ ಅದು ಆ ರೀತಿಯ ಗ್ರಹಚಾರ ಇದ್ದಾಗ ಅಷ್ಟು ಚೆನ್ನಾಗಿರ್ತಕ್ಕಂತಹ ಕಾರ್ಯಕ್ರಮಗಳು, ಕಾರ್ಯಕಲಾಪಗಳು ಆಗ್ತದೆ ಅಂತಂತಾನೆ ಅದರ ಆಂತರ್ಯ. ಹಾಗೆಯೇ ಗುರುವಿನ ಅನುಕೂಲದಲ್ಲಿ ಇದ್ದಂತಹ ಗುರುವಿನ ಅನುಕೂಲ ಇಲ್ಲದಂತಹ ಶನಿಯ ಬಲ ಜಾಸ್ತಿ ಆದಂತಹ ವರ್ಷಗಳು ಕಳೆದಿದೆ. ಶನಿಯ ಬಲ ಜಾಸ್ತಿ ಆದಾಗ ನಾವು ಕಳೆದ 5 ವರ್ಷದಲ್ಲಿ ಏನು ನೋಡಿದ್ದೀವಿ ಗೊತ್ತಿದೆ. ಕೋಟ್ಯಾಂತರ ಜನ ಕೋವಿಡ್ ಮಹಾಮಾರಿಯಲ್ಲಿ ಸತ್ತಿರತಕ್ಕಂಥದ್ದು ಈ 5 ವರ್ಷದಲ್ಲಿ. ನಾನಾ ಬಗೆಯ ಯುದ್ಧಗಳ ಏಳಿಗೆ, ಅಫ್ಘಾನಿಸ್ತಾನದಿಂದ ಹಿಡಿದು ಹಮಾಸ್ವರೆಗೂ, ರಷ್ಯನ್ ಬಾರ್ಡರ್ಸ್ವರೆಗೂ, ಯುರೋಪಿನ ನೇಟೋ ಸಂಸ್ಥೆಗಳವರೆಗೂ, ಅಮೆರಿಕದ ಕುಮ್ಮಕ್ಕಿನವರೆಗೂ ಕೂಡ ಈ ಕಳೆದ 5 ವರ್ಷ ಶನಿಯ ಬಲಿಷ್ಠತೆ ಜಗತ್ತಿನಲ್ಲಿ ಪಾಪವನ್ನು ತರ್ತದೆ ಅಂತನ್ನೋದಕ್ಕೆ ಉದಾಹರಣೆ ಹೇಳ್ತಿದ್ದೀನಿ. ಗುರುವು ಅತ್ಯಂತ ಶುಭ. ಆ ಶುಭಗ್ರಹನ ಏಳಿಗೆ ಆದಾಗ ಜಗತ್ತಿನಲ್ಲಿ ಇರತಕ್ಕಂಥ ಅನೇಕ ಪಾಪಕರ್ಮಗಳ ಏಳಿಗೆ ಕಡಿಮೆ ಆಗ್ತದೆ, ಪರಿಶಮನ ಆಗ್ತದೆ ಅನ್ನೋದನ್ನು ನಮ್ಮದೇ ಆಗಿರ್ತಕ್ಕಂಥ ಈ 5 ವರ್ಷದ ವೃತ್ತಾಂತದಿಂದ ಹೇಳ್ತಾ ಇದ್ದೀನಿ. ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿಕೊಳ್ಬೇಕು, ನಿಧಾನಕ್ಕೆ ಕೇಳಿಸ್ಕೊಂಡ್ರೆ ಅರ್ಥ ಆಗ್ತದೆ. ಹಾಗಾಗಿ ಶನಿಯ ಉಪದ್ರವ ಇಲ್ಲದ ವರ್ಷಗಳಿಂದ ಮುಂದುವರಿತಾ ಇದ್ದೀವಿ. ಶನಿಯು ಬಲಿಷ್ಠನಾದರೆ ಲೋಕದಲ್ಲಿ ಆಗಬಾರದ್ದು, ಮಾಡಬಾರದ್ದು ಕರ್ಮಗಳೇ ಆಗೋದು, ಬರಬಾರದೇ ಇರತಕ್ಕಂಥ ಕಾಯಿಲೆಗಳು ಬರ್ತದೆ. ಯಾರಿಗೆ ಅಧಿಕಾರ ಹೋಗಬಾರ್ದು ಅಂಥವ್ರ ಕೈಯಲ್ಲಿ ಅಧಿಕಾರ ಹೋಗಿ ಕೂತ್ಕೊಳ್ತದೆ. ಎಲ್ಲ ವಸ್ತುವಿನ ಬೆಲೆ ಗಗನಕ್ಕೆ ಏರ್ತದೆ. ಫಾರ್ ಎಕ್ಸಾಂಪಲ್ ಬಂಗಾರ, ಇನ್ನು ಮಿಕ್ಕಿದ್ದೆಲ್ಲ ನೀವೇ ಹಾಕ್ಕೊಳ್ಳಿ, ಆಯಿತಾ. ಪಾಪಗ್ರಹರ ಬಲಿಷ್ಠ ಆದಾಗ ಎಲ್ಲ ವಿಷಯಗಳಲ್ಲೂ ಕೂಡ ತೋರಕ್ಕೆ ಏನೋ ಆಗ್ತಾಯಿದೆ, ಏನೋ ದೊಡ್ಡ ದೊಡ್ಡ ಕೆಲಸ ಆಗ್ತಾಯಿದೆ ಅಂತ ನೋಡೋಕ್ಕೆ ಅನಿಸುತ್ತೆ ಅಷ್ಟೇನೇ. ಆದರೆ ಯಾವುದರಿಂದಲೂ ಮನುಷ್ಯ ಸುಖವಾಗಿರಲಿಕ್ಕೆ ಆಗೋದಿಲ್ಲ. ಅಂತಹ ದೋಷಗಳು ಶನಿಯ ಬಲಿಷ್ಠ ಸಂಚಾರದಿಂದ ಲೋಕದಲ್ಲಿ ಪಾಪ ಸಂಗ್ರಹ ಜಾಸ್ತಿ ಆಗ್ತದೆ. ಆ ವರ್ಷಗಳು ಕಳೆದಿದೆ. ವೃಷಭ ರಾಶಿಯನ್ನು ಕಳೆದ ಗುರುವು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಂತಹ ವೃಷಭ, ಮಿಥುನ, ಕರ್ಕ ರಾಶಿಗೆ ಹೋಗ್ತಕ್ಕಂತಹ ವರ್ಷದ ಕೊನೆಯಲ್ಲಿ ಇದ್ದೀವಿ. ಡಿಸೆಂಬರ್ 2025ರಲ್ಲಿ ವೃಷಭ ರಾಶಿಯಿಂದ ಕರ್ಕ ರಾಶಿಗೆ ಹೋಗ್ತಕ್ಕಂತಹ ಒಂದು ಪುನಃ ಮಿಥುನ ರಾಶಿಗೆ ಹೋಗ್ತಕ್ಕಂತಹ ಒಂದು ಪರ್ವದಲ್ಲಿ, ಗುರು ಪರ್ವದಲ್ಲಿ ಶಾಸ್ತ್ರಕಾರರು ಏನು ಹೇಳ್ತಾರೆ ಫಲ ಅಂದರೆ, ಕಲ್ಪಾಂಗ ಸಸುಖಾರ್ಥ ಮಿತ್ರ ತನಯಸ್ತ್ಯಾಗಿ ಪ್ರಿಯ ಶೌಕ್ರಭೇ ಅಂತಂತ. ಶುಕ್ರನ ಮನೆ ವೃಷಭದಲ್ಲಿ ಇದ್ದಾಗ ಕಲ್ಪಾಂಗ ಬಹು ಸುಂದರವಾಗಿರ್ತಕ್ಕಂತಹ ಜೀವನವನ್ನು ಕಟ್ಟಿಕೊಳ್ತಕ್ಕಂತಹ ಶಕ್ತಿ ಉಳ್ಳವರಾಗ್ತಾರೆ ಜನರು. ದೀರ್ಘಾಯುಷ್ಯವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ನಾನಾ ತಂತ್ರಜ್ಞಾನ, ನಾನಾ ಕುಶಲ ಕರ್ಮದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥ ಜನ ಪ್ರವರ್ಧಮಾನಕ್ಕೆ ಬರ್ತಾರೆ. ಗುರುವು ಶೌಕ್ರಭೆ, ಶುಕ್ರನ ಮನೆ ಅಂತಂತ ವೃಷಭ. ಒಳ್ಳೆಯ ಮಿತ್ರರನ್ನು ಸಂಪಾದನೆ ಮಾಡ್ತಾರೆ, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ,
ಮತ್ತು ತ್ಯಾಗ ಮನೋಭಾವದವರು, ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಪರಿಜ್ಞಾನ ಉಳ್ಳಂತಹ ಜನರಾಗ್ತಾರೆ ಶುಕ್ರನ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರುವು ಸಂಚಾರ ಮಾಡಿದರೆ. ಮತ್ತು ಪ್ರಿಯ, ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂತಹ ವ್ಯಕ್ತಿಗಳಾಗ್ತಾರೆ ಗುರುವು ವೃಷಭ ರಾಶಿಯಲ್ಲಿ ಇದ್ದಾಗ. ಮತ್ತು ಈಗ ಮಿಥುನದಲ್ಲಿ ಪುನಃ ಸಂಚಾರ. ಮಿಥುನ ಅಂದರೆ ಬೌಧೆ ಭೂರಿ ಪರಿಚ್ಛದಾತ್ಮ ಸುಹೃತ್ ಸತ್ಸಾಚಿ ಯುಕ್ತ ಸುಖೀ ಅಂತಂತ ಬುಧನ ಮನೆಯಲ್ಲಿ ಗುರುವಿಗೆ ಫಲ ಹೇಳಿರ್ತಕ್ಕಂಥದ್ದು. ಬೌಧೆ ಅಂದರೆ ಬುಧನ ಮನೆ ಅಂತಂತ. ಭೂರಿ ಪರಿಚ್ಛದಾತ್ಮ ಅಂತಂದರೆ ಬೇಕಾದಷ್ಟು ಧನಕನಕ ಸಂಪತ್ತು ವ್ಯವಹಾರ ಆಸ್ತಿಪಾಸ್ತಿಗಳನ್ನು ಹೊಂದಿರತಕ್ಕಂತಹ ಅವನು ತೃಪ್ತನಾಗಿರ್ತಕ್ಕಂತಹ ವ್ಯಕ್ತಿ ಅಂತಂತ ಅರ್ಥ. ಇಂತಹ ಫಲವನ್ನು ಈ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮುಂದಿನ ಜೂನ್ ಮೊದಲನೇ ವಾರದವರೆಗೂ 2026 ಅಲ್ಲಿವರೆಗೂ ಈ ಫಲವು ಮತ್ತೆ ಕಂಟಿನ್ಯೂ ಆಗ್ತದೆ ಬುಧನ ಮನೆಯಲ್ಲಿ. ಮತ್ತು ಸಚ್ಚಿತ್ ಯುಕ್ತ, ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ನಿರ್ಧಾರಿತವಾಗಿರ್ತಕ್ಕಂತಹ ಕಾಂಟೆಕ್ಸ್ಟ್ಫುಲ್ಲಾಗಿ ಇರ್ತಕ್ಕಂತಹ ಮನಸ್ಸು ಅಂತಂತ. ಏನಂದ್ರೆ ಅದು ಅಡ್ಡಾದಿಡ್ಡಿ ಆಗಿರೋದಿಲ್ಲ, ಸ್ಪಷ್ಟವಾಗಿರ್ತಕ್ಕಂತಹ ಮನಸ್ಸು ಉಳ್ಳವನು. ಮತ್ತು ಜನರು ಸುಖಿಗಳಾಗ್ತಾರೆ. ಅನೇಕವಾಗಿರ್ತಕ್ಕಂಥ, ನಾನಾಗಲೇ ಹೇಳಿದಂತೆ ಯುದ್ಧಗಳಿಂದ ಹಿಡಿದು ಆದಿವ್ಯಾಧಿ ರೋಗ ಪೀಡನೆಗಳೆಲ್ಲ ಕಳೆದು ಅದಕ್ಕೆ ಪರಿಹಾರವಾಗಿ ಜನರು ಸುಖಿಗಳಾಗ್ತಾರೆ. ಮಿಥುನ ರಾಶಿಯಲ್ಲಿ ಪುನಃ ಗುರು ಡಿಸೆಂಬರ್ 5ನೇ ತಾರೀಕು ಪುನಃ ಮಿಥುನಕ್ಕೆ ಹೋದಾಗ ಮತ್ತು ಈ ಅಲ್ಪಕಾಲದ ಗುರುವಿನ ಕರ್ಕ ರಾಶಿಯಲ್ಲಿ 47 ದಿನದ ಅಂಗವಾಗಿ ಹೋದ ತಿಂಗಳು ಹೇಳಿದ್ದೀನಿ, ಅನೇಕ ಜನರಿಗೆ ಇಡೀ ಪ್ರಪಂಚಕ್ಕೆ ಈ 47 ದಿನದಲ್ಲಿ ಬೇಕಾದಷ್ಟು ಒಳ್ಳೆಯ ಕೆಲಸಗಳಾಗ್ತದೆ. ಒಳ್ಳೆಯ ರಾಜಯೋಗ ಇರ್ತಕ್ಕಂಥದ್ದು. ಈ G20 ಶೃಂಗಸಭೆ ನಿನ್ನೆ ನಡೆದಿರ್ತಕ್ಕಂಥದ್ದೇ ತಗೊಳ್ಳಿ ನೀವು. ಮತ್ತು ರಷ್ಯಾ ಅಧ್ಯಕ್ಷರ ನಡೆ, ಅವರಿಂದ ಉಂಟಾಗ್ತಕ್ಕಂತಹ ಅನೇಕ ಅಭಿವೃದ್ಧಿಯ ಅಥವಾ ಯುದ್ಧದ ಹೊರತಾಗಿ ಅವರ ನಿಲುವುಗಳು ತಗೊಳ್ತಾ ಇರತಕ್ಕಂಥದ್ದು. ದಿಢೀರಂತ ಟ್ರಂಪ್ ಮಹಾಶಯ ಎಲ್ಲ ಥರದ ಟ್ಯಾಕ್ಸ್ಗಳನ್ನು ಒಂದೊಂದೇ ಕೆಳಗಡೆ ಮಾಡ್ತಾ, ಸರಿ ನಿಮಗೆಲ್ಲ ನಾನು ಒಳ್ಳೇದು ಮಾಡ್ತೀನಿ, ಕೆಲವೆಲ್ಲ ನಿಮಗೆಲ್ಲ ಕಷ್ಟ ಆಗುತ್ತೆ ಇಷ್ಟೆಲ್ಲ ಟ್ಯಾಕ್ಸ್ ಹಾಕಿದ್ರೆ ಅಂತಂತ ಚೈನಾ ಮೇಲೆ, ಟೈವಾನ್ ಮೇಲೆ, ಇಂಡಿಯಾ ಮೇಲೆ, ಮೆಕ್ಸಿಕೋ ಮೇಲೆ ಈ ರೀತಿಯ ಒಂದು ಮೆದು ಧೋರಣೆ, ಉಗ್ರವಾಗಿರ್ತಕ್ಕಂತಹ ಧೋರಣೆಯಿಂದ ಮೆದು ಧೋರಣೆಯನ್ನು ತಗೊಳ್ತಕ್ಕಂಥ ಬದಲಾವಣೆ ಇದೆಲ್ಲವೂ ಆಗ್ತಾ ಇರತಕ್ಕಂಥದ್ದು. ನಮ್ಮ ವೈಯಕ್ತಿಕ ಬದುಕುಗಳಲ್ಲಿ ಈ 1.5 ತಿಂಗಳಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ನಿಮಗೆಲ್ಲ ಯಾವ ರೀತಿಯ ಔದ್ಯೋಗಿಕ, ವ್ಯಾವಹಾರಿಕ, ಸಾಂಸ್ಥಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಮಾನಸಿಕ, ಆತ್ಮಿಕ 7 ಬಗೆ ಇದರಲ್ಲಿ ಯಾವ ರೀತಿಯ ಒಳ್ಳೆ ಪರಿವರ್ತನೆಗಳಾಗಿದೆ ಅಂತಂತ ನೀವೇ ಅದನ್ನು ವಿಚಾರ ಮಾಡಿಕೊಂಡು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನುಭವವನ್ನು, ಕರ್ಕ ಗುರುವಿನ ಒಂದು ಫಲವನ್ನು, ನಿಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ಳಿ. ಯೂಟ್ಯೂಬ್ ಇರೋದು, ಸಾಮಾಜಿಕ ಜಾಲತಾಣ ಇರೋದು ಬರೀ ಒಬ್ಬರನ್ನೊಬ್ಬರನ್ನು ಕಿಂಡಲ್ ಮಾಡಿಕೊಂಡು ಒಬ್ಬರನ್ನೊಬ್ಬರನ್ನು ಬೈದಾಡ್ಕೊಂಡಿರಲಿಕ್ಕೆ ಅಲ್ಲ. 99% ನಾವು ಒಬ್ಬರ ಬಗ್ಗೆ ನಾವು ಒಳ್ಳೆ ಮಾತಾಡಬಹುದು. ಅದನ್ನು ದುರಾದೃಷ್ಟವಶಾತ್ ಬಿಟ್ಟುಬಿಟ್ಟಿದ್ದಾರೆ ಜನ. ಈ ನಿಮಿತ್ತ ಅದನ್ನು ನೆನಪಿಸ್ತಾ ಇದ್ದೀನಿ. ಮಾಧ್ಯಮಗಳು ಇದೆ ಅಂತಂತಂದರೆ ಅಲ್ಲೇನೋ ಒಂದು ಕಾರ್ಯಕ್ರಮ ಬಂತು ಅಂತಂದರೆ ಅದನ್ನು ನಿಂದಿಸಲೇಬೇಕು, ಅದನ್ನು ಕ್ರಿಟಿಸೈಸ್ ಮಾಡಲೇಬೇಕು, ಬಾಯಿಗೆ ಬಂದಿದ್ದೇನೋ ಟೈಪ್ ಮಾಡೋಕ್ಕೆ ಬರುತ್ತೆ ಅಂತ ಮಾಡಲೇಬೇಕು. ಈ ಒಂದು ಅಪಸವ್ಯದಿಂದ ಹೊರಗಡೆ ಬರುವಂತೆ ದೇವರ ಅನುಗ್ರಹ ಉಂಟಾಗಲಿ ಅಂತ ನಾನು ಪ್ರಾರ್ಥನೆ ಮಾತ್ರ ಮಾಡ್ಬೋದು ಅಷ್ಟೇ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡಿದಾಗ, ಒಳ್ಳೆಯ ವಿಷಯಗಳನ್ನು ಕೇಳಿಕೊಂಡಾಗ, ನಿಮಗೆ ಒಳ್ಳೆಯ ಅನುಭವಗಳು ಆದಾಗ ಅದನ್ನು ಹೇಳಿ, ಅದನ್ನು ಬರೆಯಿರಿ. ನಮಗೂ ಸಂತೋಷ ಆಗ್ತದೆ. ನಿಮ್ಮವರೆಗೂ ಕೆಲವೊಂದು ಶಾಸ್ತ್ರಾರ್ಥ ಧರ್ಮ ವಿಚಾರಗಳನ್ನು ನಿಮ್ಮವರೆಗೂ ತಲುಪಿಸ್ತಕ್ಕಂತಹ ಒಂದು ಸಾರ್ಥಕತೆ ನಮ್ಮ ಮನಸ್ಸಿಗೂ ಕೂಡ ಬರುವಂತೆ ಆಗ್ತದೆ ಅಂತಂತ ಇಷ್ಟು ಮಾತು ಹೇಳ್ತಿದ್ದೀನಿ.
ಇನ್ನು ಮುಂದಿನ ವರ್ಷ ಜೂನ್ ಇಂದ ಒಂದು ವರ್ಷ ಇಡೀ ಪ್ರಪಂಚಕ್ಕೆ ಅತ್ಯದ್ಭುತವಾಗಿರ್ತಕ್ಕಂತಹ ಬೃಹಸ್ಪತಿಯ ಉಚ್ಚ ಸಂಚಾರದ ಫಲ. ಚಾಂದ್ರೇ ರತ್ನಸುತ ಸ್ವದಾರ ವಿಭವ ಪ್ರಜ್ಞಾಸು ಸುಖೈರನ್ವಿತ ಅಂತಂತ ಶಾಸ್ತ್ರಕಾರರು ಹೇಳಿರ್ತಕ್ಕಂಥದ್ದು. ಚಾಂದ್ರೇ ಅಂದರೆ ಕರ್ಕ ರಾಶಿಯಲ್ಲಿ ಇರ್ತಕ್ಕಂಥವನು, ರತ್ನ ಅನೇಕ ಬಗೆಯ ಆಗಿರ್ತಕ್ಕಂತಹ ಈ ಹೊಳೆಯುವ ಮುತ್ತು ರತ್ನ ವಜ್ರ ವೈಢೂರ್ಯಗಳ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತಿ ಉಂಟಾಗುತ್ತೆ. ರತ್ನ ಅಂತಂದರೆ ಜ್ಞಾನಕ್ಕೆ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನಕ್ಕೂ ಕೂಡ ರತ್ನ ಅಂತಲೇ ಹೆಸರು. ಜ್ಞಾನಿಗಳಿಗೆ, ಬೋಧಕರಿಗೆ, ಟೀಚರ್ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ, ಕ್ಷೇತ್ರಗಳನ್ನು ಪರಿಪಾಲನೆ ಮಾಡ್ತಕ್ಕಂತಹ ಮೊಕ್ತೇಸರರಿಗೆ, ಧರ್ಮವಂತರಿಗೆ, ಇಂಥವ್ರಿಗೂ ಕೂಡ ಜಯ, ವಿಜಯ, ಆಯಸ್ಸು, ಆರೋಗ್ಯ ಇದೆಲ್ಲವೂ ಸಾಮಾಜಿಕವಾಗಿ ಉತ್ತಮಗೊಳ್ತಾ ಹೋಗ್ತಕ್ಕಂತಹ ವರ್ಷ ಆಗಿರ್ತದೆ. ಗುರುವು ಕರ್ಕ ರಾಶಿಯಲ್ಲಿ ಇರಬೇಕಾದ್ರೆ, ಈಗ ಕರ್ಕ ರಾಶಿಯಿಂದ ವಾಪಸ್ ಮಿಥುನ ರಾಶಿಗೆ ಹೋಗಿರ್ತಕ್ಕಂಥದ್ದು, ಪುನಃ ಕರ್ಕ ರಾಶಿಗೆ ಹೋಗುವ ಗುರುವಿನ ಫಲವನ್ನು ಕೂಡ ಈಗಾಗಲೇ ಹೋದ ತಿಂಗಳು ಹೇಳಿದ್ದೀನಿ, ಅದನ್ನು ಪುನಃ ನೆನಪಿಸ್ತೀನಿ. ಮುಂದಿನ ವರ್ಷವೂ ಕೂಡ ನಿಮಗೊಂದು ಆಶಾದಾಯಕವಾಗಿ ಇರ್ತದೆ ಮನಸ್ಸು. ಗುರು ಚೆನ್ನಾಗಿರ್ತಾನಂತೆ, ನಮಗೆಲ್ಲ ಒಳ್ಳೆ ಕೆಲಸ ಆಗುತ್ತೆ, ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡ್ಬೋದು, 4 ಕಾಸು ಸಂಪಾದನೆ ಮಾಡ್ಬೋದು ಅಂತನೋ ಭರವಸೆಯು ಬರ್ತದೆ ಅಂತಂತ ಈ ಗುರುವಿನ ಕರ್ಕ ರಾಶಿಗೆ ಬಂದಿರತಕ್ಕಂಥದ್ದು, ಕರ್ಕ ರಾಶಿಯಿಂದ ಪುನಃ ಮಿಥುನ ರಾಶಿಗೆ ಹೋಗ್ತಕ್ಕಂತಹ ಗುರುವಿನ ವಿಶೇಷ ಅತಿಚಾರ ಯೋಗದ ಫಲವನ್ನು ಹೇಳಿದ್ದೇನೆ. ಮುಂದೆ ಡಿಸೆಂಬರಿನ ಮಾಸ ಭವಿಷ್ಯವನ್ನು ವಿಶೇಷವಾಗಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.